ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 8 ಗಂಟೆ ಆಗೈತ್ರಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕೊಂಡು ಸ್ವಲ್ಪ ಪಲ್ಯನೂ ಮಾಡೀನಿ. ಶ್ರಾವಣಿ ಶನಿವಾರ ಎಲ್ಲ ಜಲ್ದಿ ಓದ್ತಾಳ. ಆಕಿ ಸ್ಕೂಲ್ಗೆ ಹೋಗಿ ಬಂದಿಂದ ನಾ ಎಲ್ಲ ಅಡುಗೆ ಮಾಡ್ಕೊಂಡು ಹೋಗ್ಬೇಕ್ರಿ. ಮತ್ತು ಈಗ ನಾಷ್ಟ ಮಾಡ್ಬೇಕಂದ್ರೆ ಆಕಿಗೂ ಹೊಟ್ಟೆ ತುಂಬಲ್ರಿ. ಅದ್ರಾಗ ಟಿಫನ್ ಒಯ್ಯಲ್ರಿ. ಹಾಫ್ ಡೇ ಐತಿ ಇವತ್ತು. ಫುಲ್ ಡೇ ಐತಂದ್ರೆ ಹೆಂಗೆ ನಡೀತಿತ್ತು. ನಾ ಕಸ ಹೊಡಿಲಿ ಸ್ನೇಹಿತರೆ. ಆಕಿ ಶ್ರಾವಣಿ ಸ್ಕೂಲ್ ಹೋಗಿ ಕಸ ಹೊಡಿತೀನಿ. ನಾವು ಕಾರ್ನರ್ಗೆ ಹೋಗ್ಬೇಕಲ್ಲ, ಬ್ಯಾಗ್ ಪ್ಯಾಕಿಂಗ್ ಚಂಜಿನಾಗ ಮಾಡೀನಿ ರೀ. ಎಲ್ಲ ಚೋಡಾ ಅವೆಲ್ಲ ಶೇಂಗಾ ಕಟ್ಟಿ ಇಟ್ಕೊಂಡಿನಿ. ಇವು ಉಟ್ಕೊಂಡು ಒಂದಿಷ್ಟು ಅವ್ರಿಗೆ ಉಣ್ಣಂಗಿತ್ತು ಒಂದಿಷ್ಟು ಸ್ನೇಹಿತರೆ. ಇವು ಹೋಗೋದು ಹಾಕಿದ್ದೆ ನಿನ್ನೆ. ಅವನು ಇಲ್ಲೇ ಮಾಡಿ ಚಿಟ್ಟಿ ನೋಡಿ. ನಾ ಕಸ ಹೊಡಿಗಿಲ್ರಿ. ಶ್ರಾವಣಿ ಕೂಡ ಜಾಕ್ ಆಗೈತೆ. ಆ ಪ್ಯಾನಿಗೆ ಆಳೆ ಹಾಕಮ್ಮ, ಅದು ಪ್ಯಾನ್ ಅಂತಂದೆ ಆಳೆ ಹಾಕಕತ್ತ ಸ್ನೇಹಿತರೆ. ಆಕಿನೂ 8 ಗಂಟೆ ಆಗೈತಿ. ಬರಾಬರಿ ಓದ್ತಾಳೆ ಆಕಿನೂ ಸ್ಕೂಲ್ಗೆ. ನಾ ತಲೆಗೆ ಬರ್ತೀನಿ ಇದ್ರು. ಅದು ಕಾಟ ಒಂದು ಅರ್ವಿ ತಗೋ ಕಾಟ ಹೊಡ್ಸ್ಬಿಡೋದನ್ನ. ಅಷ್ಟು ಬುಕ್ಕ ಸ್ಟ್ಯಾಂಡಿ ಮ್ಯಾಗೆ ಕಾಟ ಹೊಡ್ಸೋಮ ಅಣಗಿ ಒಳ್ಯಾಕ ಬಾ ಇಕ್ತೀನಿ ಪರ್ಸಲ್ಯಾಕ. ನೋಡಿ ಸ್ನೇಹಿತರೆ, ಎಲ್ಲ ಅಡುಗೆ ಮನೆ ಕಸ ಹುಡುಗಿ ಪಲ್ಯನೂ ಆಗೈತಿ. ಹಿಟ್ಟು ಅದೀನಿ, ಕುಡಿಯೋ ನೀರು ಬೈದು ಕುಡಿ ನೀರು ತುಂಬಿನಿ, ಬ್ಯಾರ್ಲ್ ಕಚ್ಚೀನಿ. ಶ್ರಾವಣಿ ಜಾಕ ಮಾಡ್ಸೀನಿ. ಶ್ರಾವಣಿ ಜಾಕ ಮಾಡ್ಸೀನಿ ಸ್ನೇಹಿತರೆ. ನಾ ಬಾಂಡೆ ಅದಾವ್ರಿ, ಬಟ್ಟೆ ಅದಾವ. ಸಂಜೆ ಮಾಡ್ಲಾರ್ಕ ಹಂಗೆ ಕುಂತ ಸ್ನೇಹಿತರೆ. ನೀರು ಬ್ಯಾರಲ್ ಕಚ್ಚಾಳ ನೋಡಿ ಸ್ನೇಹಿತರೆ. ಬಿಸಿಲು ಬಿದ್ದೈತಿ ಇವತ್ತು. ನೀವು ಹಾಸಿಗೆ ಸಜ್ಜೆದಾಗ ಹಾಸಿಗೆ ಅದಾವ್ರಿ ಒಣಗ್ಲಾರು. ಅವು ಇಷ್ಟು ಮಡಿಚಿಟ್ಟು ಇಷ್ಟು ಬಾಂಡೆ ತಿಕ್ಕಿ ಅಡುಗೆ ಮಾಡ್ಕೊಂಡು ಹೋಗ್ಬೇಕು. ಒಂದಿಟ್ಟು ಪಲಾವು ಇದು ಬ್ಯಾಳಿ ಪಲ್ಯ ಮಾಡ್ಬೇಕಂತ ಮಾಡೀನಿ ಸ್ನೇಹಿತರೆ. ಶ್ರಾವಣಿ ದೇವ್ರಿಗೆ ಶನಿವಾರ ಅಲ್ಲತ್ತ ಆಂಜನೇಯಗೆ ಹೋಗ್ಯಾಳ. ಶ್ರಾವಣ್ ಕುಮಾರ ಇದಕ್ಕೆ ಹೋಗ್ಯಾಳ್ರಿ, ಕಸ ಹುಡುಗಿದ್ನೆಲ್ಲ ಚಲಿ ಬರಕ್ಕೆ ಹೋಗ್ಯಾನ ಕಸ ಚೆಲ್ಲಕ್ಕ. ಅಷ್ಟು ಕಸ ಹುಡುಗಿದೆ. 8:16 ನಿಮಿಷ ಆಗೈತ್ರಿ ಇವಾಗ ಟೈಮು. ಬನ್ನಿ ಸ್ನೇಹಿತರೆ, ಚಪಾತಿ ಮಾಡ್ಬೇಕ್ರಿ. ನಮ್ಮ ಬಟ್ಟೆ ಬಾಂಡೆ ಅದಾವೆ. ಯಾಕಿರ್ಲಕ್ಕ ಇವ್ರು ಹೋಗಿಂದ ಕಸ ಹೊಡ್ಬೇಕಂದ್ರೆ ಆಕೆ ದೇವ್ರಿಗೆ ಹೋಗ್ಬೇಕಲ್ಲ ಶನಿವಾರ ಇವತ್ತು. ಮತ್ತು ಅಳಗಾಸ ಉಳ್ಳಾರ ಹೆಂಗೆ ದೇವ್ರಿಗೆ ಹೋಗ್ತಾಳ ಅಂತೇಳಿ ಬಡ ಕಸ ಹೊಡಿಬಿಟ್ಟೇನ್ರಿ ಅಷ್ಟು ಹತ್ತಿಟ್ಟು. ಮತ್ತು ಆಕೆ ಬುಕ್ಕ ಹಳ್ಳಿಲ್ಲ, ಆಕಿನ ಕಲೆ ಇಡಿಸ್ಲಿಲ್ಲ. ಬುಕ್ಕ ರೆಡಿ ಆಬಾ ನೀನು ಅಂತೇಳಿ ಬುಕ್ಕ ನಾ ಇಟ್ಟು ಕಾಟ ಒರ್ಸ್ಕೊಂಬಂದೇನಿ ರೀ. ಒರ್ಸ್ಕೊಂಬಂದು ಎಲ್ಲ ಕಸ ಹುಡುಗಿನಿ. ಎಲ್ಲ ಕ್ಲೀನ್ ಆಗೈತೆ ನೋಡಿ ಸ್ನೇಹಿತರೆ. ಶ್ರಾವಣ ಬರ್ತಾನೆ ಇವಾಗ ಹೋಗ್ಯಾನ ಹೊರಗೆ. ಬನ್ನಿ ಇವಾಗ ಚಪಾತಿ ಮಾಡ್ತೀನಿ. ಚೌಳಿಕಾಯಿ ಪಲ್ಯ ಮಾಡೀನಿ. ಆಗ ಇಲ್ಲಿ ಬಂದೆ ಲಾಕ್ ಕಟ್ ಹತ್ರಿ ಹಂಗೆ ಬಿಟ್ಟೆ. ಈಗ ಚೌಳಿಕಾಯಿ ಪಲ್ಯ ಚಪಾತಿ ಇಟ್ನಾದೀನಿ. ಚಪಾತಿ ಮಾಡಾಗ ಮಸ್ತ್ ಸಿಗ್ತೀವಿ ಸ್ನೇಹಿತರೆ. ಬಟ್ಟೆ ಬಾಂಡೆ ಹಾಗೆ ಅಲ್ಲಿ ನೀರು ತುಂಬಿದ್ದು ಎಲ್ಲ ಹೊಸು ನಾಳೆ ಬಂದ್ ಮಾಡಿ ಬಂದೀನಿ ನೋಡಿರಿ. ಅವ್ರನ್ನ ಕಳಿಸಿ ಸಾಲಿ 8:16 ಆಗೈತ್ರಿ. ಅವರು ಸಾಲಿ ಕಳಿಸಿ ಪಲಾವ್ ಅನ್ನಕ್ಕೆ ಮತ್ತು ಬೆಳೆ ಪಲ್ಯಕ್ಕೆ ರೆಡಿ ಮಾಡಬೇಕು. ಚಪಾತಿ ಊಟ ಮಾಡ್ಕೊಂಡ್ಬಿಡ್ತೀನಿ ರೀ. ಈಗ 9 ಅನ್ನಕ್ಕೆ ಚಪಾತಿ ಆಗುತ್ತೆ. ಮತ್ತು 10 ಎಲ್ಲ ಕೆಲಸ ಮಾಡ್ಕೊಂಡ್ಕೆ ರೆಡಿಯಾಗಿ ಶ್ರಾವಣಿ ಆ ಕಡೆ ಬರ್ತಾಳೆ ಈ ಕಡೆ ಬರ್ತಾಳೆ ಓಡ್ಬೇಕ್ರಿ. ಆಕೆ ಸಾಲಿಗೆ ಒಂದು ಹೊಂಟಾಳ. ಆಕೆ ಸಾಲಿಗೆ ಏನಾದ್ರು ಜಲ್ದಿ ಬಿಡ್ಲಿಕ್ಕಂದ್ರೆ ನಾವೇ ಆ ಕಡೆ ಹೋಗಿ ಸರ್ಕಲ್ ಕಿಳ್ಸ್ಕೊಂಡ್ಬಿಡ್ತೀನಿ ರೀ. ಕಿಳ್ಸ್ಕೊಂಡು ಆ ಕಡೆ ಹೋಗ್ಬೇಕು ಸ್ನೇಹಿತರೆ. ಬನ್ನಿ ಚಪಾತಿ ಮಾಡಮ್ಮ ಸಿಗೋಣ ಸ್ನೇಹಿತರೆ. ತಳಗ ಇಟ್ಕೊಂಡು ಎಲ್ಲ ಚಪಾತಿ ಅದು ಮಾಡಿದೆ. ಟೈಮ್ 9:36 ಆಗೈತೆ. ಶ್ರಾವಣ ಅಲ್ಲಿ ಕುಂತು ಉಣ್ಣಾಕತ್ತಾನ. 10 ಗಂಟೆಗೆ ಅಂಗನವಾಡಿಗೆ ಹೋಗ್ಬೇಕ್ರಿ. ಅವ ಹೆಂಗೆ ಮಾತಾಡ್ತಾನೆ ನೋಡಿ. ತನ್ನ ಲೋಕದಾಗ ತರ್ತಾಳೆ ಸ್ನೇಹಿತರೆ. ಸುಮ್ಮನೆ ಯಾವ್ದಾರು ಮಾತಾಡ್ಕೊತ ವಟ ಕೂತ್ಬಿಟ್ಟ ನೋಡ್ರಿ. ಮೂಲಿಗೆ ಯಾಕೆ ಕುಂತಿಯಪ್ಪ? ಊಟ ಆಗ್ತಿಲ್ಲ? ಒಂದು ಚಪಾತಿ ಉಣ್ಬೇಕಾದ್ರೆ ಇಷ್ಟು ಮಾಡ್ತಾರೆ ನೋಡ್ರಿ ಸ್ನೇಹಿತರೆ. ಈಗ ಇಲ್ಲೆಲ್ಲ ಚಪಾತಿ ಮಾಡಿ ನೋಡಿ. ಬುತ್ತಿಗೆ ಮೈದಾ ಇಟ್ಟಿದ್ದಿಲ್ಲ, ಜೋಳ ಟಚ್ ಮಾಡೀನಿ ರೀ. ಯಾವ್ದಾರು ಏನು ಮಾಡ್ತಾರೆ ಸ್ನೇಹಿತರೆ. ಬುತ್ತಿಗೆ ಇಷ್ಟೆಲ್ಲ ಭಾಳ ಚಪಾತಿ ಮಾಡೀನಿ. ಒಂದಿಷ್ಟು ಮುತ್ತರಿಗೆ ಊಟ ಕೊಡ್ಬೇಕು. ಇನ್ನೂ ಕೊಟ್ಟಿಲ್ಲ ಮುತ್ತರಿಗೆ ಇವತ್ತು. ಶ್ರಾವಣಿ 9ಕ್ಕೆ ಹೋದ್ರಿ. ಚಪಾತಿ ಒಂದಿಷ್ಟು ಹಿಂಗೆ ಹೇಳ್ರಿ ಚಂದಾಗ ಸ್ನೇಹಿತರೆ. ಚಪಾತಿ ಆದ್ರೆ ಮೈದಾ ಇಟ್ಟಿದ್ರೆ ಇನ್ನೂ ಮೆತ್ತಗಾಗ್ತಿದ್ದು. ಒಂದು ಬಿರ್ಸಾಗ್ಯಾವ ಮೇಡವ. ಬನ್ನಿ ಸ್ನೇಹಿತರೆ, ನಾನು ಒಂದು ರೊಟ್ಟಿ ಚೌಳಿಕಾಯಿ ಪಲ್ಯ ಊಟ ಮಾಡ್ತೀನಿ. ಬ್ರಷ್ ಮಾಡೀನಿ, ಬಿಸಿನೀರು ಕುಡ್ದೀನಿ. ಜಾಕ ಮಾಡ್ಬೇಕಂದೆ. ಜಾಕ ಲಾಸ್ಟಿಗೆ ಮಾಡ್ತೀನಿ ಸ್ನೇಹಿತರೆ. ಜಾಕ ಮಾಡಿ ರೆಡಿ ಆಗಿಬಿಡ್ತೀನಿ ರೀ. ಗುಡ್ ನೈಟ್ ರೀ. ಈಗ ಗುಡ್ ಮಾರ್ನಿಂಗ್. ಈಗ ಊಟ ಮಾಡಿ ಇಷ್ಟು ಬಾಂಡೆ ಬಟ್ಟೆ ಒಗೆದು ಹಾಕ್ತೀನಿ ರೀ. ಒಗೆದು ಹಾಕಿ ಅನ್ನ ಪಲ್ಯ ಮಾಡ್ತೀನಿ ರೀ. ಪಲಾವು ಒಂದಿಟ್ಟು ಇದ್ರ ಪಲ್ಯ ಬೇಳೆ ಪಲ್ಯ ಮಾಡ್ತೀನಿ. ಒಂದಿಟ್ಟು ಚೌಳಿಕಾಯಿ ಬೇಳೆ ಪಲ್ಯ ಕಟ್ಕೊಂಡು ಹೋಗಕ್ಕೆ ಬರ್ತಾ ನಾ ಒಂದೆರಡು ಚಪಾತಿ ತಿನ್ಕೊಂಡು ಬಟ್ಟೆ ಬಾಂಡೆ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮ್ಗೆ. ಮಾಡಿ ಕಟ್ಟಬೇಕಾಗತ್ತಾ. 6ಕ್ಕೆ ಎದ್ದೀನಿ. ಎದ್ದು ಅವ್ರಿಗೆ ಚಪಾತಿ ಪಲ್ಯ ಚೌಳಿಕಾಯಿ ಪಲ್ಯ ಉಣಿಸಿ ಕಳಿಸೀನಿ. ಇಷ್ಟು ಬಾಂಡೆ ತಿಕ್ಕಿ ಸ್ನೇಹಿತರೆ. ಇವಾಗ ಅಡುಗೆ ವ್ಯವಸ್ಥೆ ಮಾಡ್ಬೇಕು. ಅಡುಗೆ ಮಾಡಿ ಕಸ ಹುಡುಗಿ ಜಾಕ ಮಾಡ್ಬೇಕ್ರಿ. ಬಟ್ಟೆನೂ ಬಾಂಡೆ ತಿಕ್ಕೀನಿ, ಬಟ್ಟೆನೂ ಒಗ್ದೀನಿ ಸ್ನೇಹಿತರೆ. ಬಟ್ಟೆ ಒಗೆದು ಅಲ್ಲೇ ಇಟ್ಟೀನಿ ರೀ. ನಾ ಒಣಾಕಿಲ್ಲ. ಇಲ್ಲಿ ಮಲ್ಲೋಮರ್ ಕೋದಿ ಒಣಕ್ಯಾರ ಗಂಗೋಜಿ. ದೇವ್ರ ಗುಡಿ ಒಣಾಕ್ಬಾರ್ದಿಲ್ಲ ಗಂಗೋಜಿ. ಇಲ್ಲಿ ಒಣಕ್ಯಾಲಿ ಅವರು ನಾನು ನಿನ್ನೆ ಇಷ್ಟು ಬಟ್ಟೆ ಓದೀನಿ ರೀ. ಶ್ರಾವಣಿ ಬ್ಯಾಗು ಸ್ಕೂಲ್ ಬ್ಯಾಗು ಎಲ್ಲ ಓದೀನಿ ರೀ. ನಾಳೆ ನೈಟಿ ಹಾಕ್ಕೊಂಡು ಮಾಮೂಲಿ ಹಾಕ್ಕೊಳೋದು. ಈ ಸದ್ದು ಪಲಾವ್ ಮಾಡ್ಕೇರಿ ರೆಡಿ ಆಗ್ಬೇಕ್ರಿ. ಅಲ್ಲಿ ನೋಡ ಭಾಷೆ ಕಾಣಲ್ಲ.
ಈಗ ಇಲ್ಲಿ ಕಾಣ್ತಲ್ಲ ಗಂಗಾವತಿ ಕಂಪೌಂಡ್ ಏನು ನಾ ಹಾಸಿಗೆ ಬರ್ತೀವನು ನಮ್ಮ ದೇವ್ರಿಗೆ ಹಾಸಿಗೆ ಬರಲ್ಲ ನಾವು ರಗ್ಗು ಹಾಳಿ ಇಂಥವು ನಾವು ಹಾಸಿಗೆ ಒಟ್ಟ ನಮ್ಮ ದೇವ್ರಿಗೆ ಹಾಸಿಗೆ ಬರಲ್ಲ ಅವು ನೋಡಿ 11:00 ಎಷ್ಟು ಅಂತ ದಡಮ್ಮನ ಬಂದಿಲ್ಲ ದಡವನ್ ಬರ್ತಾ ಬರ್ರಿ ಬ್ಯಾಳಿ ಕುದಿಯಾಕಿ ಅನ್ನ ಒಗ್ಗರಣೆ ಹಾಕಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ ಕಾಣುತ್ತಲ್ರಿ ಎಲ್ಲ ನೀನು ಜಿಡಿ ಹೊಡ್ಕೊಂಡೀನಿ ರೀ ಪರ್ಸಾಲಾಗ ಎಲ್ಲ ಇಲ್ಲ ಜಿಡಿ ಹೊಡೆದೀನಿ ರೀ ನೀವು ಇಷ್ಟು ಈ ಸದ್ದ ಇಲ್ಲಿ ಯಾಕೆ ಮ್ಯಾಗ ಬಂದು ಅಕ್ಕ ವಿಡಿಯೋ ಮಾಡಾಕತ್ತ ಅಂತಿರ್ಬೇಕು ರೀ ಬಟ್ಟೆ ಒಣಕಕ್ಕೆ ಬಂದಿದ್ದು ಸ್ನೇಹಿತರೆ ಬಟ್ಟೆ ಎಲ್ಲ ಒಣಾಕಿದೆ ಒಂದಿಷ್ಟು ಹಾಳ್ಕೊಂಡು ಮಡಿಚಿಡೋದು ಇಷ್ಟು ಮಾಡಿ ಚಿಟ್ಟೆ ಸಟ್ ಮಾಡಿದೆ ನೋಡಿ ಎಲ್ಲ ಕ್ಲೀನ್ ಆಗೈತಿ ಈ ಕಡೆ ಬಟ್ಟೆ ಒಣಾಕಿದೆ ಪುಟ್ಟಕ್ಕ ಕಂಡ್ರಿ ಪುಟ್ಟಕ್ಕ ಅಂತ ಒದರಿದೆ ಓ ಅಂದ್ಲು ಪೀ ಬಿಟ್ಟೀನಿ ಅಂತ ನಾನು ಅಂದೆ ಬೇಷತ್ತಾಳ ಅಂತ ಗೊತ್ತಾಕಿ ಒಟ್ಟು ಹಿಂಗೆ ಸಣ್ಣ ಹುಡುಗದ ಕಾಮಿಡಿ ಮಾಡ್ತಿರ್ತೀನಲ್ಲ ಗಿರ್ನಿ ಚಲೋ ಮಾಡ್ಯಾರಿ ನಾ ಬಟ್ಟೆ ಓದಿಲ್ಲ ಹಾಕಿ ಪುಟ್ಟಕ್ಕ ನಾನು ಅಂದೇನೆ ರೀ ಪೀ ಬಿಟ್ಟು ನಾನಂದ್ರೆ ರಗ್ ಒಣಗಿಲ್ಲ ಸ್ನೇಹಿತರೆ ಇದು ರಗ್ಗ ಒಣಗಬೇಕು ರೀ ಶ್ರಾವಣಿ ಡ್ರೆಸ್ ನೋಡೋದು ಹಾಕಿ ನೀವೆಲ್ಲ ಕಾಲ್ಕು ಬುಸ ಬ್ಯಾಗ್ ಇದು ಬ್ಯಾಗ್ ಮಾತ್ರ ಮಸ್ತ್ ಚಲೋ ಐತಿ ನೋಡಿ ಮಸ್ತ್ ಕ್ವಾಲಿಟಿ ಐತಿ ಕ್ವಾಲಿಟಿದು ಸ್ಕೂಲ್ ಬ್ಯಾಗ ಮಸ್ತ್ ಆಗತ್ತೆ ರೀ ಕ್ವಾಲಿಟಿ ಮಸ್ತ್ ಎಷ್ಟು ಹೇಳ್ತಾರೆ ಎಷ್ಟು ಸ್ವಚ್ಛ ತೊಗೊತೀರಿ ಹೋಗೋದಿಂದ ಸಾಕ್ಸ್ ಬಟ್ಟೆ ಎಲ್ಲ ಟಾಯಿ ಬೆಲ್ಟು ಎಲ್ಲ ಹಾಕೀನಿ ರೀ ಬೆಲ್ಟ್ ಇಲ್ಲೆಲ್ಲ ಹಾಕೀನಿ ಬನ್ನಿ ಸ್ನೇಹಿತರೆ ಪಲಾವ್ ಮಾಡಾಕ ಓಳ್ಕೋಬೇಕು ಅದೊಂದು ರಗ್ ಬರ್ರಾಗ ಒಣಗತ್ರಿ ದಪ್ಪ ಐತಿ ರಗ್ ಒಣಗಿಲ್ರಿ ಅದು ನಿನ್ನೆ ಬಿಸಿಲು ಐತ್ರಿ ಹೊರಗೆ ಒಣಾಕಿದ್ರೆ ಒಣಗತ್ತೆ ರೀ ಅದರ ಹೊರಗೆ ಹಾಕಕ್ಕೆ ಇದಿಲ್ಲ ರೀ ಹುಡುಗ ಗುಂಡಾಡಕತ್ತ ನೋಡಿ ಸ್ನೇಹಿತರೆ ಕರಿಕಾಳಿ ಹೋಯ್ ಆಯ್ ಮಾಡು ಕುಂತಾರೆ ಅಲ್ಲಿ ಕುಂತಾರಂತೇಳಿ ಇಲ್ಲಿ ನೀರು ಹಿಂಡಿದೆ ಅಲ್ಲಿ ಹೊರಗೆ ಹಿಂಡಬಾರ್ದು ಕುಂತಾರಂತೇಳಿ ಹೊರಗೆ ಹಿಂಡ್ರಕ್ಕೆ ಬಡಿತಾವಂತ ಅವು ಅಲ್ಲಿ ಹೋಗಿ ಸೋರಾಕ ಹತ್ಬಿಟ್ಟಾರೆ ನೀರಿಗೆ ಹೋಗಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಅಡುಗೆ ಮನೆಗೆ ಹೋಗೋನು ಬ್ಯಾಳೆ ಕುದಿಯಾಕೆ ಇಟ್ಟು ಬಂದಿರಿ ಈಗ ಹೋಗಿ ಪಲಾವ್ಕ ಪಲ್ಯಕ್ಕ ಓಳ್ಕೋಬೇಕು ರೀ ಕದ ಹಾಕಿಬಿಡ್ತೀನಿ ಸ್ನೇಹಿತರೆ ಕೆಲಸ ಮುಗೀತಲ್ಲ ಎಲ್ಲ ಬಂದೋಬಸ್ತ್ ಕದ ಹಾಕಿ ಎಲ್ಲರೂ ನೀಟ್ ಮಾಡಿ ಇಟ್ಟೋಗ್ಬೇಕು ನಾಳೆಗೆ ಅಮಾವಾಸ್ಯೆ ಬಂದಂದ್ರೆ ಹಂಗೆ ಕಸ ಹುಡುಗಿ ದೇವ್ರ ಮನೆ ತೊಳ್ಕೊಂಡು ಪೂಜೆ ಮಾಡಕ್ಕೆ ಬರುತ್ತೆ ರೀ ಇವತ್ತು ಮನೆ ಒರೆಸ್ಬೇಕಂದೆ ಆಗಲಿ ನೋಡಿ ಏನು ಮಾಡೋದು ಭಾಳ ಕೆಲಸ ಐತ್ರಿ ಬನ್ನಿ ಸ್ನೇಹಿತರೆ ಮಾಡಿದೆ ಎಣ್ಣಿನ ಜನ್ಮ ಇಲ್ಲೇ ಬ್ಯಾಳೆ ಕುದಿಯಾಕಿನಿ ಮ್ಯಾ ಮುಚ್ಚಿಟ್ರಿ ಉಕ್ಕು ಬಂದು ಚಲ್ತಿದೆ ಅಂತ ಮುಚ್ಚಿಲ್ಲ ಸ್ವಲ್ಪ ಸಾಕು ಸಂಜೆ ಊಟಕ್ಕಾರ ಒಂದಿಷ್ಟು ಮಸ್ತ್ ಉಳ್ಳಾಗಡ್ಡಿ ಟಮಾಟೆನ ಜಾಸ್ತಿ ಹೊಳ್ಕೊಂಬರ್ತೀನಿ ರೀ ಪಲಾವ್ಕಂತ ಒಟಾನಿಕಾಯಿ ಎಣ್ಣಾಕಿನಿ ರೀ ಆಗ ಎಣ್ಣಾಕಿನಿ ಈಗ ಬಾಂಡೆ ಒಗ್ಯಾನ ಮಾಡೋಕ್ಕಿಂತ ಮೊದಲು ಎಣ್ಣಾಕಿನಿ ರೀ ಮುಂಜಾನೆ ನೆನಪಾಗಿ ಸ್ನೇಹಿತರೆ ಮತ್ತು ಮಕ್ಕಳು ಉಣಿಸ್ ಕಳ್ಸಿ ನಾಷ್ಟ ಮಾಡ್ಬೇಕಂದು ನಾಷ್ಟ ಮಾಡಿ ತುಂಬಲ್ಲ ಯಾಕಂದ್ರೆ ಅಕ್ಕಿನೂ ಶ್ರಾವಣಿ ಅಕ್ಕಳಿಂತ ಬರ್ತಾಳೋ ಹೆಂಗೆ ಮಾಡ್ತಾಳೋ ಪ್ಲ್ಯಾನಿಂಗ್ ಇಲ್ಲ ಇಷ್ಟು ಪುಟ್ಟಿ ಬಕೆಟ್ ಒಳಗೆ ಇಟ್ಟೀನಿ ರೀ ಇನ್ನೇನು ಸಾಬೂನು ತಿಕ್ಕು ಒಳಗೆ ಇಡ್ಬೇಕು ರೀ ಅವು ಹಾಸಿಗೆ ಒಣಾಕಿ ನಾವು ಗುಡಿಗೆ ಒಂದು ಹಾಸಿಗೆ ಅಲ್ರಿ ಒಂದು ಹಾಳೆ ಒಂದು ಅರಿವಿ ಸನ್ಯಾಕ ಒಣಾಕ ಸ್ನೇಹಿತರೆ ದೇವ್ರ ಗುಡಿಗೆ ಆ ಮಗಳ ಮನೆ ಒಣಾಕ ರೀ ಅವ್ರ ಭಕ್ತಿ ಅವರಿಂದ ನಮ್ಮ ಭಕ್ತಿ ನಮ್ಮಿಂದ ಸ್ನೇಹಿತರೆ ಬನ್ನಿ ಪಲಾವ್ಕೆಲ್ಲ ರೆಡಿ ಮಾಡ್ಕೊಂಡು ಪಲ್ಯಕ್ಕೆ ರೆಡಿ ಮಾಡ್ಕೊಂಡು ಸಿಗ್ತೀನಿ ರೀ ಮತ್ತೆ 15 ನಿಮಿಷ ಆಯ್ತು ಸ್ನೇಹಿತರೆ ಕರೆಕ್ಟಾ ಪಲ್ಯಕ್ಕೆ ಎಷ್ಟು ಬೋಕೊಂಬಂದಿ ನೋಡಿ 2 ಆಲೂಗಡ್ಡೆ ಒಂದೆರಡು ಈರುಳ್ಳಿ ಒಂದು ಟಮಾಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಪಲಾವ್ಕಿಷ್ಟು ವಟಾಣಿಷ್ಟು ಒಂದಿಷ್ಟು ಕಲ್ಲಿಬೇಳೆ ಹಾಕ್ತೀನಿ ಬೇಕಂದ್ರೆ ಬಗುನೆ ಮಾಡ್ಬೇಕಂತ ಮಾಡೀನಿ ರೀ ಕುಕ್ಕರ್ಗಾದ್ರೆ ಆಸತ್ರಿ ಅನ್ನ ಕಟ್ಕೊಂಡಿರ್ತೀವಲ್ಲ ಬಗುನೆ ಮಾಡಿ ಏನಾಗಲ್ಲ ಅಂತ ಒಂದು ಐಡಿಯಾ ರೀ ಇದು ಒಂದು 2 ಉಳ್ಳಾಗಡ್ಡಿ ಒಂದು ಟೊಮಾಟೊ ಕರಿಬೇವು ಕೊತ್ತಂಬರಿ ಪಲ್ಯಕ್ಕೆ ರೀ ಬೇಳೆ ಪಲ್ಯಕ್ಕೆ ಬನ್ನಿ ಸ್ನೇಹಿತರೆ ಬೇಳೆ ಪಲ್ಯ ಒಗ್ಗರಣೆ ಹಾಕ್ತೀನಿ ಅವನ್ನ ಸ್ವಲ್ಪ ಕುದಿಬೇಕಾಗೈತಿ ಕುದಿಯಾಕತ್ತಾವು ತರಕಾರಿ ಜಾಸ್ತಿ ಯೂಸ್ ಮಾಡ್ತೀನಿ ನೋಡಿ ನಾನು ಎಲ್ಲನೂ ಜಾಸ್ತಿ ಹಂಗಂದ್ರೆ ಟೇಸ್ಟ್ ಆಗುತ್ತೆ ಅಡುಗೆ ನಾವು ಬಾಯಾಗ ನಡ್ಬಾರ್ದು ಸಿಗ್ತಾಯಿದ್ರೆ ಚಲೋ ಅನಿಸುತ್ತೆ ಉಣ್ಣಾಕ ಶ್ರಾವಣಿಯರಿಗೆ ಇಷ್ಟ ಆಗಲ್ಲ ಅದು ಮಕ್ಳಿಗೆ ಇದೇ ಥರ ಕೊಟ್ಟೆ ತಿನ್ನಿಸ್ಬೇಕು ಸ್ನೇಹಿತರೆ ಈಗಿನ ಮಕ್ಕಳು ಮಾತ್ರ ತರಕಾರಿ ತಿನ್ನೋದೇ ಇಲ್ಲ ನೋಡಿ ಸ್ನೇಹಿತರೆ ಈ ಕಡೆ ಪಲಾವ್ ಕುದಿಯಾಕತ್ತೈತಿ ಅರ್ಶಿನ ಪುಡಿ ಹಾಕಿಲ್ರಿ ವೈಟ್ ಪಲಾವ್ ಮಾಡಿ ನೋಡಿ ಯಾಕಂದ್ರೆ ಅರ್ಶಿನ ಪುಡಿ ಹಾಕಿದ್ರೆ ಬಿರುಸಾಗುತ್ತೆ ಅನ್ನ ಈ ಕಡೆ ಪಲ್ಯಕ್ಕೆ ಹಾಕ್ಬೇಕಂತೇಳಿ ಎಣ್ಣೆ ಕಾಯಕ್ಕೆ ಇಟ್ಟೀನಿ ರೀ ಪಲ್ಯಕ್ಕೂ ಕುದಿಸಿಟ್ಟಿನಿ ಪಲ್ಯಕ್ಕೆ ಹಾಕಿ ಅನ್ನ ಕುದ್ದಿಂದ ನಾ ಬುತ್ತಿ ಕಟ್ಟಾಗ ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ ಅರ್ಶಿನ ಪುಡಿ ಹಾಕ್ಬಾರ್ದು ಆ್ಯಕ್ಚುಲಿ ಅನ್ನಕ್ಕೆ ಯಾಕಂದ್ರೆ ಅರ್ಶಿನ ಪುಡಿ ಹಾಕಿದ್ರೆ ಅನ್ನ ಬಿರುಸಾಗುತ್ತೆ ರೀ ಕುದಿ ಬೋತ ವೈಟ್ ರೈಸ್ ಮಾಡಿ ನೋಡಿ ಒಮ್ಮೆ ಎಲ್ಲಿಗಾರ ಒಂಟ ಕಟ್ಕೊಂಡು ಅರ್ಶಿನ ಪುಡಿ ಒಂದೇ ಹಾಕ್ಬಾರ್ದು ಎಲ್ಲ ಹಾಕ್ರಿ ಅರ್ಶಿನ ಪುಡಿ ಒಂದೇ ಹಾಕ್ಬಾರ್ದು ಒಗ್ಗರಣೆ ಈರುಳ್ಳಿ ಹಾಕಿನಿ ಉಳ್ಳಾಗಡ್ಡಿ ಅಂತಿಲ್ಲ ಉಳ್ಳಾಗಡ್ಡಿ ಹಾಕೀನಿ ರೀ ಅನ್ನಾಗ ರೈಸ್ ಕುದಿಯಾಕತ್ತೈತಿ ನೋಡಿ ಇಲ್ಲೇ ಕುದಿಲಿ ಅರ್ಶಿನ ಪುಡಿ ಹಾಕಿಲ್ರಿ ಕಲರ್ ಬೆಳೆ ಆಗುತ್ತೆ ಪರವಾಗಿಲ್ಲ ಸ್ನೇಹಿತರೆ ಯಾಕೆ ಉಣ್ಣು ಹೊತ್ನಾಗ ಕುತ್ತಿ ಬೀಳ್ಬಾರ್ದು ಇನ್ನತ್ತೆ ಆಗುತ್ತೆ ಅರ್ಶಿನ ಪುಡಿ ಹಾಕೋಣ ಕಬ್ಬೇರ್ದಂಗೆ ಆಗಿಬಿಡುತ್ತೆ ಅದು ಅನ್ನ ಕುತ್ತಿಗ್ರಿ ಹಿಂಗಂತೇಳಿ ನಾನು ಅದಕ್ಕೆ ಅರ್ಶಿನ ಪುಡಿ ಹಾಕಿಲ್ರಿ ವೈಟ್ ಅನ್ನ ಮಾಡಾಕತ್ತೀನಿ
ಟೇಸ್ಟ್ ಮಸ್ತ್ ಇರುತ್ತೆ ರೀ. ಇದು ಸ್ವಲ್ಪ ಫ್ರೈ ಅಲ್ಲಿ ಟೊಮೊಟೊ ಹಾಕೋತೀನಿ. ಮತ್ತು ನಾನು ಪಲ್ಯ ಮಾಡಿ ಅನ್ನ ಮಾಡಿ ಲಾಸ್ಟಿಗೆ ಹೆಂಗಾಗಿತ್ತು ಪಲ್ಯ ಅನ್ನ ಅಂತ ನಿಮ್ಗೆ ಕೂಡ ತೋರಿಸಿ ಬುತ್ತಿ ಕಟ್ತೀನಿ ರೀ. ಟೈಮ್ 1 ಗಂಟೆ ಹಾಕ್ಕೊಂಡೈತಿ. ದಡಮ್ಮನ ಬಲ್ಲಿ ದಡಮ್ಮ ಫೋನ್ ಹಚ್ತೀನಿ. ಹಚ್ಚಿ ಈಗ ಬುತ್ತಿ ಕಟ್ಟಿಟ್ಟು ಇಲ್ಲ ಇದು ಮಾಡಿ ಇಟ್ಕೆ ಜಾಕ ಮಾಡ್ತೀನಿ. ಜಾಕ ಮಾಡಿ ರೆಡಿ ಆಗ್ತೀನಿ ರೀ. ಶ್ರಾವಣ ಬಂದಿಲ್ಲ, ನೋಡ್ಬೇಕು. ಇದಕ್ಕೆ ಕಸ ಹುಡುಗ್ಬಿಡ್ತೀನಿ. ಆಯ್ತು ನೋಡಿ, ಎಲ್ಲ ಕೆಲಸ ಮುಗಿಸಿನಿ. ಫ್ರಿಜ್ ಒರ್ಸಿದ್ದೀನಿ ಸ್ನೇಹಿತರೆ. ಫ್ರಿಜ್ ಒರ್ಸಿ ಅರಿವಿ ಹೋಗೋದು ಹಾಕೀನಿ. ಅದಕ್ಕೊಂದು ಏನೋ ಟವಲ್ ಗಿವೆಲ್ಲ ಹಚ್ಚಿ ಹೋಗ್ಬೇಕು, ಹೊಲಸಾಗುತ್ತೆ. ಫ್ರಿಜ್ ಚಲೋಟ್ಟೆ ಓದ್ತೀನಿ ರೀ. ನಾಳೆ ಬರ್ತೀನಿ ಒಳ್ಳೆ. ಅದಕ್ಕೆ ಸ್ನೇಹಿತರೆ ಸ್ವಲ್ಪ ಫ್ರೈ ಆಗಬೇಕು ರೀ ಉಳ್ಳಾಗಡ್ಡಿ. ಹಂಗೆ ಬೇಳೆ ಪಲ್ಯಕ್ಕೆ ಸ್ವಲ್ಪ ಫ್ರೈ ಆಯ್ತಂದ್ರೆ ಚೆನ್ನಾಗಿರುತ್ತೆ. ಒಲೆ ಜೋರಿಲ್ಲ ಸ್ನೇಹಿತರೆ. ಅದಕ್ಕೆ ಸ್ನೇಹಿತರೆ ಮಸ್ತಾಗ ಪಲಾವ್ ರೆಡಿ ಆಗೈತೆ ರೀ. ಬಿಳಿ ವೈಟ್ ಪಲಾವ್ ನೋಡಿ ಹೆಂಗೈತೆ. ಮತ್ತು ಸ್ನೇಹಿತರೆ ಜಾಕಾನು ಆಯಿತು, ಪೂಜೆನೂ ಆಯಿತು, ಎಲ್ಲ ಕಸ ಗುಡಿಸಿದೆ. ದಡಮ್ಮನ ಬಂದಾಡ್ರಿ, ಬುತ್ತಿ ಕಟ್ಟಕ್ಕೆ ರೆಡಿ ಮಾಡಾಕತ್ತಾವಳಿ ದಡಮ್ಮ. ಆಕಿನೂ ನಾನು 4 ರೊಟ್ಟಿ ಮಾಡಿ ಪಲ್ಯ ತೊಗೊಂಬಂದಾಡ್ರಿ. ಬಟಾಟಿ ಪಲ್ಯ, ರೊಟ್ಟಿ, ಚಪಾತಿ ಇಟ್ಕೊ. ಒಂದು 4 ಮುತ್ಯಾಗ ಒಂದು 4 ಇಡು. ಒಂದು ಸ್ವಲ್ಪ ಪಲ್ಯ ಒಗ್ಗರಣೆನ ಕೊಟ್ಟೋಗುನ್. ಈ ಕಡೆ ಪಲ್ಯನೂ ರೆಡಿ ಆಗಿ ಸ್ನೇಹಿತರೆ. ಮುತ್ಯ ಇಲ್ರಿ ಮನ್ಯಾಗ, ಪುಟ್ಟಕ್ಕ ಮನ್ಯಾಗ ಒಂದಿಟ್ಟು ಒಗ್ಗರಣೆನ, ಬ್ಯಾಳೆ ಪಲ್ಯ, ಒಂದು ಮತ್ತೊಂದು 4 ಚಪಾತಿ ಕೊಟ್ಟು ಹೋಗ್ತೀನಿ ರೀ ಸಂಜೆ ಊಟಕ್ಕೆ. ನಾನು ನಾಳೆಗೆ ಹೆಂಗಾರ ಮಾಡಲ್ಲಾಕ್ರಿ. ಏನು ಮಾಡೋದು, ನಾಳೆ ಪ್ರಸಾದ ಇರ್ತೀರಿ ಗುಡಿಯಾಗ ಅಂತಾನ್ರಿ. ಒಂದಿನ ಹೆಂಗಾರ ಮುತ್ಯಾಗ ಒಂದು 4 ಇಟ್ಟು ಉಸ ಕಟ್ಕೊಂಬಿಡು. ಇಲ್ಲ 4 ಇಲ್ಲ ಇಡು, ಅಷ್ಟು ಇರಲಿ ಉಂಟ ಸಂಜೆಗೆ. ಮಧ್ಯೆ ಇಲ್ಲಿಗೇನು ಏನವ ಅಂಟ 12 ಪಲ್ಯ ಅದ್ರ ಹಾಕೋತೀವ. ಇಲ್ಲಿ ನೋಡ್ಯಾವ ಇಲ್ಲಿ ನೋಡು. ಆ ಡಬ್ಬದಾಗ ಅನ್ನ ಹಾಕೋ, ಪಲ್ಯ ಒಂದು ಡಬ್ಬ ಕೊಳ್ಳೆ ಹಿಡಿತೈತಿಲ್ಲ ಅನ್ನ. ನಾನು ಹೆಂಗೆ ಗಮ್ ಅಂತೈತೆವ, ಅರ್ಶಿನ ಪುಡಿ ಹಾಕಿಲ್ಲ ಬಿರುಸಾಗುತ್ತಂತ. ನಿನಗೆ ಅಲ್ಲಿ ಬರಲಲ್ಲ. ಬನ್ನಿ ಸ್ನೇಹಿತರೆ, ಬುತ್ತಿ ಕಟ್ತೀವಿ. ಬುತ್ತಿಗೆಲ್ಲ ಸಜ್ಜು ಮಾಡಿ ಮತ್ತೆ ಸಿಗ್ತೀವಿ. ಒಂದು ಸ್ವಲ್ಪ ಆರ್ಬೇಕ್ರಿ ಅದು. ಮುತ್ಯಾನ ಬಂದು ಅಂತೇವ ಕೊಟ್ಟು ಬಲ್ಲೆ ಹೋಗಿ ಹಾಕೋ ಹೋಗ್ತೀನಿ ತಾಗ ಅನ್ನಪ್ಪ ನಾವಿಟ್ಟು. ನೋಡಿ ಸ್ನೇಹಿತರೆ, ಮುತ್ಯಾಗ ಕೊಟ್ಟು ಬರ್ತೀನಿ ಬರ್ರಿ. ಒಂದಿಷ್ಟು ಅನ್ನ, ಪಲ್ಯ, ಚಪಾತಿ ಬಂದನ್ರಿ. ಊಟ ಮಾಡ್ತಾನೆ ಇವಾಗ. ಕೊಟ್ಟು ಬಲ್ಲೆ ಪಲ್ಯ ಹಾಕೋ ಡಬ್ಬಿಗೆ. ಒಂದು ಸ್ವಲ್ಪ ಅನ್ನ ಅದಕ್ಕೆ ಹಾಕ್ಬಿಡ. ಆ ಕಡೆ ಯಾರು ಅಂತಾರೆ ತೊಗೊಬಿಡ್ತೀನಿ. ಎಲ್ಲಿನ ಬ್ಯಾಗ್ ಇಟ್ಟಾಕಿ ತಗೋಬಾ. ನಾ ಕಾನೂರ್ಗೆ ಹೋಗಿ ಬರ್ತೀನಿ ಮುತ್ಯ. ಹಾಂ ಅಮಾಸಿ ನಾಳೆಗೆ ಅಭಿಷೇಕ ಮಾಡಿಸ್ನ್ಯಾ. ಅದಕ್ಕೆ ನಾ ಇನ್ನು ಬರ್ಲಿಕ್ಕೆ ಪುಟ್ಟಕ್ಕ ಮನ್ಯಾಗ ಕೊಟ್ಟು ಹೋಗ್ಬೇಕಂತ ಮಾಡಿ. ಚಪಾತಿ ಪಲ್ಯ ಬುತ್ತಿ ಮಾಡಿದ್ಯಾ. ಚಿನ್ನಕ್ಕೆ ಬರ್ತಾ ಸರ್ ಕರ್ಕೊಳ್ತೀವಿ ಆಕಿನು. ಅವ್ ಚಿನ್ನ ಬಾ ಮುತ್ಯ. ಚಿನ್ನ ಏ ಬಾ ಚಿನ್ನ, ಊಟ ಮಾಡ್ಬಾ. ಬನ್ನಿ ಸ್ನೇಹಿತರೆ, ಮುತ್ಯಾಗ ಊಟ ಕೊಟ್ಟೆ. ಅದೊಂದು ಈಗ ಆಯ್ತು. ಇವತ್ತ ಓದ್ತೀರಾ ಯಾವ ಅಂತ ಬನ್ನಿ. ಮುರಿಯಲ್ಲ ಬಿಡು, ಹೋಗುಣ. 1:33 ನಿಮಿಷ ಆಯ್ತು ಸ್ನೇಹಿತರೆ. ಹೊಂಟೀವಿ. ಮುತ್ಯ ಚೋಡ ಶೇಂಗಾ ಚಿಕ್ಕಿ ಕೊಟ್ಟು ಬಂದ್ಯಾ. ನಮ್ಮ ಮುತ್ಯ ರೊಟ್ಟಿ ಊಟ ಕೊಟ್ಟಿನಿ ರೀ. ಮತ್ತೊಂದು ಚೋಡ ಶೇಂಗಾ ಚಿಕ್ಕಿ ಹಾಕಿ ಕೊಟ್ಟೆ. ಮುತ್ಯ ಏನು ಕೊಟ್ಟು ನೀವು. ಮುತ್ಯ 500 ರೂಪಾಯಿ ಕೊಟ್ಟು ನೋಡಿ. ಅಭಿಷೇಕ ಮಾಡ್ಸಕ್ಕೆ ಹೊಂಟೀವ. ಒಯ್ ಮೊಮ್ಮಕ್ಕಳು ತಿನ್ನಕ್ಕೆ ಏನರ ಅಂತೇಳಿ 500 ರೂಪಾಯಿ ಕೊಟ್ಟೇನಿ ರೀ. ಮತ್ತು ನಾನು ತಾಕಿರೋದು ಫಸ್ಟ್ 100 ರೂಪಾಯಿ ಇಸ್ಕೊಂಡ್ರೆ. ಮತ್ತು ಅಭಿಷೇಕ ಮಾಡೋಕೆ 2,500 ರೂಪಾಯಿ ತೊಗೊಂಡಿನಿ. ಅದು ಬ್ಯಾಗ್ನಾಗ ಇಟ್ಟೀನಿ. ಅದು ಏನೈತೆ ಒಂದು 500 ರೂಪಾಯಿ ಮುತ್ಯ ಕೊಟ್ಟಿದ್ದು. ನನ್ನ ತಾಕ ಬ್ಯಾಳೆ ರವಾ ಬೆಲ್ಲ ಒಯ್ಬೇಕು ರೀ. ಆ ಮುತ್ಯ ಸಜ್ಕ ಮಾಡ್ತಾರೆ ಸ್ನೇಹಿತರೆ. ಪ್ರಸಾದ ಸಜ್ಕ ಇರ್ತೈತೆ. ಬ್ಯಾಳೆ ಬೆಲ್ಲ ಒಯ್ಯಲ್ಲ, ರವಾ ಬೆಲ್ಲ ಒಯ್ತೀನಿ. ಪ್ರತಿ ಸರಿ ಹೋದ್ರು ಕಾಯಿ ಹೊಡ್ಕೊಂಡು ಹಂಗೆ ಬರ್ತಿದ್ದೆ. ಈ ಸಲ ಅಭಿಷೇಕ ಮಾಡ್ತಾನೆ. ಅರ್ಧ kg ಬೆಲ್ಲ, ಅರ್ಧ kg ರವಾ ತೊಗೊಂಬಿಡ. ಅದು ತೊಗೊಂಡ್ಕೆ ಹೋದತ್ತು. ಆ ಸಿಂಬಿ ಯಾಕೆ ಮಾಡಿ ತೊಗೊಂಡು ಹೋಗಲ್ಲ. ಬ್ಯಾಳೆ ಅದನ್ನೇ ಮಾಡಿ. ನಮ್ಮವ್ವ ನೋಡಿ ಸಿಂಬಿ ಮಾಡಿದ್ದು ನೋಡಿ ಶ್ರಾವಣ. ಬನ್ನಿ ಸ್ನೇಹಿತರೆ ಹೋಗೋಣ. ನಾನು ಯಾವ ಥರ ಸೀರೆ ಉಟ್ತೀನಿ ಅಂತ ನಿಮಗೆ ತೋರಿಸ್ತೀನಿ ರೀ. ಮುಂದಿನ ಕ್ಯಾಮ್ರಾ ಇದೆಲ್ಲ ಕದ ಹಾಕ್ತೀನಿ ರೀ. ಚಾರ್ಜರ್ ಇಟ್ಕೋ ಯಾವ ಈಗ ಅಲ್ಲೆಲ್ಲರೂ ಹಾಕ್ಕೊಂಡು ತಗೋ. ಚಾರ್ಜ್ ಬೇಕು ನಮ್ಮ ಮೊದಲು ಮೇನು. ಅದನ್ನು ಕೈ ಹಿಡ್ಕೊ. ಬ್ಯಾಗ್ನ ಕೈ ಹಿಡ್ಕೊತೀನಿ. ಒಂದು 2 ಬಾಂಡೆ ಹೊಡೆದು ಸ್ನೇಹಿತರೆಲ್ಲ ಕ್ಲೀನಾಗೈತೆ. ಕದ ಹಾಕ್ಕೊಂಡ್ಬಿಡ್ತೀನಿ ರೀ. ಇನ್ನೂ ಕದ ಹಾಕಿದ್ನಿಲ್ಲ ಅಂತ ನೋಡಿದೆ. ಎಲ್ಲ ನೋಡ್ಕೊಂಡು ಮೆಟ್ಟಿ ಕಟ್ ಮಾಡಿ ಹೋಗ್ಬೇಕು ನೋಡಿ ಸ್ನೇಹಿತರೆ. ಹೋಗಾಕ ಸಿಂಪಲ್ ರೆಡಿಯಾಗಿ ನೋಡಿ. ಚಂದ ಆಗೈತೆ ರೀ ಸೀರೆ. ಒಂದು ಅವ ಬಂದಿದ್ದು ಸ್ನೇಹಿತರೆ. ಇದು 2ನೇ ಸಲ ಉಟ್ಕೊಂಡು ನೋಡಿ. ಮೆತ್ತಗೆ ಇರ್ತಾ ಉಟ್ಕೊಂಡೇ ಇಲ್ಲವ ಅಂತ ಅನ್ಸುತ್ತೆ ಸ್ನೇಹಿತರೆ. ಅದಕ್ಕೆ ಇದನ್ನ ಉಟ್ಕೊಂಡೆ. ಜಂಪರ್ ಕೂಡ ಈ ಥರ ಹಾಕ್ಕೊಳ್ಕೊಂಡು ನೋಡಿ. ಚೆಂದಾಗಿ ಸ್ನೇಹಿತರೆ. ಉದ್ದಂತ ಜಂಪರ್ ಚೆಂದ ಕಾಣ್ತಾವೆ ಸ್ನೇಹಿತರೆ. ನಂಗೆ ಖುಷಿ ಆಯಿತು. ಶ್ರಾವಣಿ ನಾನು ಎಲ್ಲ ಮುಟ್ಟಕ್ಕೆ ಮತ್ತು 200 ರೂಪಾಯಿ ಕೊಟ್ಟಿದ್ದೀನಿ ರೀ. ನಮ್ಮ ಅವ್ರು ತಾಕಿಲ್ರಿ. ಅಮೌಂಟ್ ಇರೋದಿಲ್ಲ. ಮತ್ತು ಇದ್ದಿದ್ರಾಗ ನಮಗೆ ಕೊಡ್ತಾರೆ. ಮೊಮ್ಮಕ್ಕಳಿಗೋಸ್ಕರ ಇಷ್ಟು ಜೀವ ಮಾಡ್ತಾರಲ್ಲ. ಖುಷಿ ಆಗೋ ಸ್ನೇಹಿತರೆ.
ಒಂಥರ ನನಗೂ ಭಾಳ ಖುಷಿ ಆಯ್ತು. ಯಾಕವ ಇವತ್ತು ಹೊಂಟ್ರಿ ಅಭಿಷೇಕ ಅದು ಮಾಡಿಸ್ತೀವಿ ಇಟ್ಕೋರವ ಅಂತ. ಬ್ಯಾಡ ಬಿಡು ಮತ್ತೆ ನಿನಗೆ ನಾವು ಕೊಡ್ಬೇಕೇನು, ನಮಗೆ ನೀವು ಕೊಡ್ತೀಯ ಅಂತ ನಾನು ಅಂದಿನಿ ರೀ. ಇಲ್ಲಿ ಇಟ್ಕೋರವ ಅಭಿಷೇಕ ಮಾಡಿಸ್ತೀವಿ ಅಂತೇಳಿ ಸೀರೆ ಫೈನಲ್ಲಾಗಿ ಈ ಥರ ಆಗೈತೆ ನೋಡಿ. ಚೆನ್ನಾಗಿ ಸ್ನೇಹಿತರೆ, ಸಿಂಪಲ್ ನೋಡಿ. ನಾವು ಮುತ್ಯಾಗ ಹೇಳ್ಬಾ ಹೋಗಿ ಓದ್ತೀವಿ ಮುತ್ಯ ಅಂತ. ಬನ್ನಿ ಸ್ನೇಹಿತರೆ. ಅಕ್ಕ ಬಜ್ಜಿ ಬಂದ್ರೆ ಮೇಡಮರ ಮುಗಿ ಸಾಲಿ ಹಚ್ಚಿದ ಅದು ಭಾಗ್ಯ ಅಂತರ ಮನ್ಯಾಗ ಇಟ್ಟು ಹೋಗಿ ಅಂಗಡಿಯಾಗ ಇಟ್ಟು ಬಾ. ಓಡ ಪುಟ್ಟಕ್ಕರ ಮನ್ಯಾಗ ಇಟ್ಟು ಬರ್ತೀನಿ. ಇಲ್ಲೇ ನಾವು ಕಾನೂರ್ ಕೊಂತೀವಿ ಮ್ಯಾಕತ್ತ ಹರಿಬೇಡ ಅಂತ. ಯಾಕಯ್ಯಪ್ಪ ನನ್ನ ಮಗ ಯಾಕಲ್ಲ ಬಿದ್ದೀನಿ ಯಾಕ ಮುಚ್ಚೆ ಅಂತ ಕೇಳವ. ನಮ್ಮೂರು ಶಾಲೆ ನೋಡಿ ಸ್ನೇಹಿತರೆ, ಇದು ಇಲ್ಲಿ ಕುಂತೀವ್ರಿ. ಬಸ್ ಬಂದಿಲ್ಲ ಇನ್ನೂ. ಶ್ರಾವಣಿ ಹೋಗಿ ಕಿಲೋ ಪ್ಲೇಟು ಚಪ್ಪಲ್ ಬಿಟ್ಟು ಬಾ ಅಮ್ಮಿ ಅವ್ರ ಮನ್ಯಾಗ. ಜೋರಿ ಚಪ್ಪಲ್ ಹಾಕೊಂಡು ಹೋಗ್ಬಾರ್ದು, ಹೋಗು ಅಲ್ಲೇ ಬಿಟ್ಟು ಬಾ. ಎಲ್ಲಿಗೆ ಹೊಂಟಿ? ಹಾ ಬಾಕ್ಲಿ ಇಲ್ಲ. ಊಟ ಶ್ರಾವಣಿ, ಊಟ ಏನುಂಡಿ? ಅಲ್ಲೇ ಉಂಡಿ, ಮುಂಜಾನೆ ಉಂಡಿದ್ದು 2 ಚಪಾತಿ ಬಸ್ ತಿನ್ನಕತ್ತೇಳಿ. ಬಜ್ಜಿ ತೊಗೊಂಡಿನಿ, ಬಜ್ಜಿ ಹಚ್ಕೊನ ಇಲ್ಲೇ ತೊಗೊಂಡಿನಿ ಭಾಗ್ಯ ಅಂಟ್ರ ಅಂಗಡಿ. ಬನ್ನಿ ಸ್ನೇಹಿತರೆ, ಮತ್ತು ಬಸ್ನಾಗ ಹೋಗಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ, ವಿಡಿಯೋಲಿ ಸ್ಕಿಪ್ ಮಾಡಬೇಡಿ. ಟೈಮ್ 3 ಗಂಟೆ ಆಯ್ತಿದ್ದೀವಿ. 1 ಗಂಟೆಗೆ ಬಂದೀವಿ, ನೀನು 2 ಗಂಟೆಗೆ ಬಂದಿ. ನಾವು ಅಂದ್ರೆ ಬಸ್ಸಿಗೆ ಹೋಗ್ಬಿಡ್ತೀವಿ. ನೀವು 1 ಗಂಟೆ 2 ಗಂಟೆಗೆ ಬಂದು ನಾವು 1 ಗಂಟೆಗೆ ಬಂದಿದ್ವಿ. ತಿರುಗಿ 3 ಆದರೂ ಇನ್ನೂ ಬಸ್ ಬರೋವಲ್ದು. ನೀ ಕತ್ರಾಗ ಇಳಿತೀನಿ ಅಂದೆಲ್ಲ. ಯಾರು ಫೋನ್ ಯಾರಿಗೆ ಹಚ್ಚಿದ್ದೀನಿ? ಯಾರು ಫೋನಿಗೆ ಹಚ್ಚಿದ್ದಿ ನೋಡಿ ಸ್ನೇಹಿತರೆ. 1 ಗಂಟೆಗೆ ಬಂದು ಬಸ್ ಸ್ಟ್ಯಾಂಡ್ಗೆ, ಇನ್ನೂ ಬಸ್ ಬರೋಕೆ ತಯಾರಿಲ್ಲ. ಶ್ರಾವಣಿ ನಿಂತ ಇಲ್ಲಿ, ಎಲ್ಲ ಜನ ಕುಂತಾರೆ ಬಸ್ಸಿನ ಕಾಲ ಕಾಯಕತ್ತಾರ. ಒಂದು ಆಟೋ ಹೋಯ್ತು, ಅದು ತುಂಬಿತ್ರಿ. ಮತ್ತು ಆಟೋದಾಗ ಅದು ಹುಡುಗರು ನಾವು 4 ಬಂದಿರ್ತಿಲ್ಲ, ಕುಂದ್ರಕ್ಕೆ ಜಾಗ ಇಲ್ಲ. ಹಾಂ ಅಲ್ಲಿ ಬಿಸಿಲಿಗೆ ಕುಂತ ಇದಕ್ಕೆ ಸರ್ಕಲಿಗೆ ಕುಂತ ಬೇಸರಾಗಿ ಇಲ್ಲಿ ಬಂದೀವ್ರಿ. ಶ್ರಾವಣಿಗೆ ಒಂದು ಕೊಟ್ಟೆ, ಅಲ್ಲಿ ಕುಂತ್ಕೊಂಡಿ. ಶ್ರಾವಣ ಬಾ ನೋಡಿ, ದನಗಳು ಮಿಸ್ಕೊಂಡು ಬಂದರು. ಸ್ನೇಹಿತರೆ, ಇವಾಗ ಬೀಳಗಿ ಬಸ್ ಸ್ಟ್ಯಾಂಡ್ನಾಗ ಬಂದು ನೋಡಿ. ಇವಾಗ ಬೀಳಿಗೆ ಇದೀವಿ. 6:18 ಆಗೈತೆ. ನಾವು 3:30 ಮುದ್ದೆ ಮಾಡಿಬಿಟ್ಟಿವ್ರಿ. 5 ಗಂಟೆ ಅನ್ನೋದಾಗನ ಬಾಗಲಕೋಟೆ ಬಂದೀವಿ. 5ರಿಂದ 6:18 ಅನ್ನೋಕ್ಕೆ ಬೀಳಿಗೆ ಬಂದೀವಿ. ಬೀಳಿಗೆಗೆ ಜಮಖಂಡಿ ಬಸ್ 7ಕ್ಕೆ ಐತೆ, ಪೌನೆ 7ಕ್ಕೆ. 8 ಗಂಟೆ ಆಗುತ್ತೆ ನಾವು ಕಾನೂರ್ಗೆ ಹೋಗ್ಬೇಕಂದ್ರೆ. ಲೇಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಬಸ್ ಸ್ಟ್ಯಾಂಡಾಗ ಕೂತೀವಿ, ಬೀಳಿಗೆ ಬಸ್ ಸ್ಟ್ಯಾಂಡ್ನಾಗ. ದಡ ಮುಂದೆ ಕುಂತ ಬನ್ನಿ ಸ್ನೇಹಿತರೆ, ಹೋಗೋಣ. ಮತ್ತು ಕಾನೂರ್ಗೆ ಹೋಗಿಂದ ವಿಡಿಯೋ ಚಾಲು ಮಾಡ್ತೀವಿ. ಇವ್ರು ಏನಾರ ತಿನ್ನಕತ್ತಾರ, ಅವ್ರಿಗೇನೋ ಕೊಡಿಸ್ಕೊಂಬರ್ಲಿ. ಸೋಡಾ ಬಿಚ್ಚ ಮಾಡಕತ್ತೀನಿ. ಸೋಡಾನ ಬಿಚ್ಚಂಬಿಡ್ತೀನಿ. ಸೋಡಾ ಶೇಂಗಾ ಅದಾವು ಬಿಚ್ಕೊಂಡು ಒಂದು 2 ಪ್ಲೇಟ್ ಬಜ್ಜಿ ತೊಗೊಂಬರ್ಬೇಕಂತ ಮಾಡೀನಿ. ಹೋಗಿ ಬರ್ತೀನಿ ಅಂತ ಏನಂತ ನೋಡ್ತೀನಿ. ನಾನು ಮತ್ತೆ ಸಿಗ್ತೀನಿ. 7ಕ್ಕೆ ಬಸ್. ಈಗ 1 ತಾಸು ರೆಸ್ಟ್ ನೋಡಿ. ಇಲ್ಲಿ ಬಸ್ ಮೇಲೆ ಬಸ್ ಸಿಕ್ಕವ್ರಿ. ಮುದ್ದೇಬಾಳ ಬಾಗಲಕೋಟೆ ಬಸ್, ಬಾಗಲಕೋಟೆ ಬೀಳಿಗೆ ಬಸ್. ಬೀಳಿಗೆ ಇಳಿದೀವ್ರಿ. ಜಮಖಂಡಿ ಬಸ್ ಇಲ್ಲ, ಮುದೋಳ ಬಸ್ ಐತ್ರಿ. ಜಮಖಂಡಿ ಪೌನೆ 7ಕ್ಕೆ ಐತೆ ಸ್ನೇಹಿತರೆ. ಇವಾಗಿದ್ದಾಗ ಹೋಗ್ಬೇಕ್ರಿ. 8:30 ಆಗುತ್ತೆ. ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ಸಿಗ್ತೀವಿ ನೋಡಿ ಸ್ನೇಹಿತರೆ. ಬೀಳಿಗೆ ಬಸ್ ಸ್ಟ್ಯಾಂಡ್ ಬಿಟ್ಟು ಹೊಂಟು ಬಸ್. ಇನ್ನು ಕಾನೂರ್ಗೆ ಹೋದ್ಮ್ಯಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾರಾದರೂ ಬೀಳಿಗೆಯವರು ವಿಡಿಯೋ ನೋಡಾಕತ್ತಿದ್ರೆ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಬೀಳಿಗೆ ನೋಡಿ, ಬೀಳಿಗೆ ಬಸ್ ಸ್ಟ್ಯಾಂಡ್ ಹುಡುಗಿ ತುಂಬ ಕತ್ತಾರ. ಬಸ್ ಸ್ಟ್ಯಾಂಡ್ ಬಿಟ್ಟು ನೋಡಿ ಬಸ್ ಪೌನೆ 7 ಗಂಟೆಗೆ ಬಿಡ್ತಂದ್ರೆ ಪೌನೆ 7ಕ್ಕೆ ಬಿಡ್ತೀವಿ. ನೀವು ಚೋಡ ಆಯ್ಕೆ ಶ್ರಾವಣಿಯ ತಿನ್ಸಕತ್ತಿದ್ದೆ, ಬಸ್ ಬಿಟ್ಟೇ ಬಿಡ್ತೀವಿ ಸ್ನೇಹಿತರೆ. ನೋಡಿ ಬೀಳಿಗೆ ಬಸ್ ಸ್ಟ್ಯಾಂಡ್ ಹೆಂಗೆ ಇಲ್ಲೇ ಪೌನೆ 7 ಆಗೈತ್ರಿ. 8 ಪೌನೆ 8 8:30 ಕಾನೂರ್ಗೆ ಇರ್ತೀವಿ ನಾವು. 8:30 ಆಗುತ್ತೆ ನೋಡಿ ಸ್ನೇಹಿತರೆ. ಅಮಾವಾಸ್ಯೆ ಎಲ್ಲ ಹೂವು ಪವ್ವ ಇದೆಲ್ಲ ಬರೀ ಬಟ್ಟೆ ಹಂಗಿದ್ದಂಗೆ ನೋಡಿ. ನಾವು ಬೀಳಿಗೆ ಬರ್ತೀವ್ರಿ. ಆದ್ರೆ ಬಸ್ ಸ್ಟ್ಯಾಂಡಾಗ ಹತ್ತಿ ಕಾನೂರ್ಗೆ ಹೋಗ್ಬಿಡ್ತೀವಲ್ಲ, ಈಗ ಒಳ್ಳೆ ಕಮ್ಮಿ ಬಂದಿರೋ ಸ್ನೇಹಿತರೆ.
ನೋಡ್ಬೇಕು ನಾಳೆ ಹೋಗಿಲ್ಲ ಅಡ್ಡಾಡಿಕೆ ನೋಡ್ಕೊಂಡು ಹೋಗ್ಬೇಕಂತ ಮಾಡಿ ಬೀಳಿಗ್ಯಾಗ ಬೀಳಿಗೆಯವ್ರು ಯಾರಾದ್ರಿ ಸ್ನೇಹಿತರೆ ಬಸ್ ಇಳಿದು 8:37 ಆಗೈತೆ. ಇಲ್ಲೇ ಕರ್ಸಿದೇಶ್ವರ ಗುಡಿ ಮುಂದೆ ನೋಡಿ. ಇವಾಗ ಅಷ್ಟೊಂದು ಗದ್ದಲಿಲ್ಲ. ಗುಡಿ ಮುಂದೆ ಬಂದು ನೋಡಿ ಸ್ನೇಹಿತರೆ. 1-2 ಲೀಟ್ರ್ ನೀರಿನ ಬಾಟ್ಲಿ ತೊಗೊಂಡೆ, 1-2 ಪ್ಲೇಟ್ ಬಜ್ಜಿ ತೊಗೊಂಡೆ, 1 ಮೊಸರಿನ ಪ್ಯಾಕೆಟ್ ತೊಗೊಂಡೆ. 100 ರೂಪಾಯಿ ಖಾಲಿ ಆಯಿತು. ಇನ್ನು ದೇವ್ರ ದರ್ಶನ ಮಾಡ್ಕೊಂಡು ಹೊರ ಹೋಗೋದಾಗದಂತೆ ತೊಗೊಂಡ ಬಂದು ನೋಡಿ. ಬಸ್ ಇಳಿದು ನೋಡಿ ಸ್ನೇಹಿತರೆ, ನಮ್ಮ ಮನೆ ದೇವ್ರು ನೋಡಿ, ಗಂಡು ಮನೆ ದೇವ್ರು ಸ್ನೇಹಿತರೆ. ಮುಂಚೆಲ್ಲ ಅಂಗಡಿ ತೆರಿತಾ ಇವು. ಮಾಳಿಂಗರಾಯ ಸ್ನೇಹಿತರೆ, ಇವರು ಮಾಳಿಂಗರಾಯ ದೇವ್ರು ನೋಡಿ. ದರ್ಶನ ಮಾಡೋರು ಒಳಗೆ ಬರ್ಯಾವ, ದರ್ಶನ ಮಾಡಿ ಮುಖ್ಯ. ಎಷ್ಟು 6-7 ಅಡಿ ಶರ್ಪ. ನೋಡಿ ಸ್ನೇಹಿತರೆ, ಮಾಳಿಂಗರ ದರ್ಶನ ಮಾಡ್ಕೊರಿ ಮುಂದೆ ಒಳಗೆ ಅನಿಸ್ತೀನಿ. ಕೃಷಿ ಇಲ್ಲೆಲ್ಲ ಬಂದಾರ ನೋಡಿ ಜನಗಳು. ಅವೆಲ್ಲ ಊಟ ಮಾಡೋ ಹಾಲ್ ರೀ. ಅದ ಕಡೆ ಅಡುಗೆ ಮಾಡ್ತಾರೆ ನಾಳೆ ಅಮಾವಾಸ್ಯೆ ಎಲ್ಲ. ಎಲ್ಲ ಅಂಗಡಿಗಳು ಆ ಕಡೆಯಿಂದ ಗುಡಿ ಐತೆ, ಬರೀ ತೋರಿಸ್ತಾರೆ. ನೋಡಿ ಸ್ನೇಹಿತರೆ, ಇದು ನಮ್ಮ ಮನೆ ದೇವ್ರು ನೋಡಿ, ಕೊಣ್ಣೂರು ಕರ್ಸಿದ್ದೇಶ್ವರ. ದೊಡ್ಡ ಗುಡಿ ಐತಿ, ಒಳಗೆ ಹೋಗ್ಬರ್ರಿ. ನೋಡಿರ್ಬೇಕು ನಾವು ಅಮಾವಾಸ್ಯೆ ಬಂದಾಗ. ಅದು ಇಲ್ಲೆಲ್ಲ ಸ್ನೇಹಿತರೆ ಕಂಬಳಿ ನೋಡಿ, ಕಂಬಳಿ ಐತೆ ನೀದ್ರಿ. ಹುಣ್ಣಿಮೆ ಏನ್ರಿ ಇಲ್ಲಿ ಕರ್ಸಿದ್ದೇಶ್ವರಕ್ಕೆ. ಚಲೋ ಎಲ್ಲ ಕುಡಿಬೇಡ, ಚಲೋ ಕೊಡ್ರಿ ನೀನು. ಅಲ್ಲಿ ಅಮ್ಮ ನೀರು ಕೊಡಲ್ಲ ಕುಡಿಯಕ್ಕ. ದರ್ಶನ ಮಾಡಿ ಬರೋಂಬರಿ, ದರ್ಶನ ಮಾಡಿ ಬರೋಂಬರಿ. ಎಲ್ಲ ನಿಂತ್ಕೊಂಡಾರ. ಹಾಂ, ದಿವಸ ಮಾಡ್ಬಾ ಅಕ್ಕಂಗೂಡ ಹೋಗ್ರಿ. ನೀವು ಹೋಗಿ ನೋಡಿ ಸ್ನೇಹಿತರೆ, ಇಲ್ಲಿ ಒಳಗೆ ಇಳ್ಕೊಳಕ್ಕೂ ಜಾಗ ಐತಿ. ಮಂದೆಲ್ಲ ಇಳ್ದಾರ ನೋಡಿ. ಇಲ್ಲಿ ಅಭಿಷೇಕ ಮಾಡೋದು ಕೇಳ್ಬೇಕವ. ನೀವು ಹೋಯ್ ಬಾ, ಸಾಮಾಡ್ ಬಾಯವ. ನೀನು ಕುಂದ್ರ ಬಾಯಿಲ್ಲ, ಬ್ಯಾಗ್ ತಾಕ. ಇಲ್ಲ ಬ್ಯಾಗ್ ಇಟ್ಟು ಸ್ನೇಹಿತರೆ. ಈ ಕಡೆ ಮಲ್ಕೊಳಕ್ಕೆ ಜಾಗ ಆಗುತ್ತಂತ ಒಳಗೆ ಚಾಟ್ ಐತ್ರಿ. ಈ ಥರ ಮಲ್ಕೊಳಕ್ಕೆ ಇಲ್ಲೇನು ಭಯ ಇಲ್ಲ ನೋಡ್ರಿ. ರಗಡು ಜನ ಮಂದಿ. ಮುಂಜಾನೆ ಭಾಳ ಗದ್ದಲಾಗತ್ತೆ ನೋಡಕ್ಕೆ. ಒಳಗೆ ಇದು ಗುಡಿ ಸಂದಿಲ್ಲ ನೋಡಿ. ಒಳಗೆಲ್ಲ ಚಾಟ್ ಐತೆ ನೋಡಿ. ಎಲ್ಲಿ ಒಂದು ನೀರು ಬರಲಿಲ್ಲ, ಫ್ಯಾನ್ ಅದಾವು, ಸೊಳ್ಳಿ ಇಲ್ಲ. ಆ ಕಡೆ ಗುಡಿ ಐತೆ. ಶ್ರಾವಣ ಕುಮಾರ ಮಾಡಕ್ಕೆ ಮತ್ತು ದೂರ ಹೋಗ್ಬೇಕ್ರಿ. ಅದಕ್ಕೆ ಬಜ್ಜಿ ನೀರು ತೊಗೊಂಬಂದ್ಯಾ, ಸಾಮಾಡು ಬಂದ್ಯಾ. ಓತ್ ಹಾಕೊಂಡು ನೆಲಕ್ಕೆ ದೇವ್ರ ಪಸದ ಒಳಗೆ ಬಿಡಲಿಲ್ಲ. ಒಳಗೆ ಫುಲ್ ಮುತ್ಯ ಮುಂದೆ ಬಂದಿರಾ. ಹಿಂಗೆ ಅನಿಗೆ ಹಚ್ಚೋರು 3 ಬಟ್ ತಮ್ಮ ಹಾಕ್ತೀನಿ. ಹಾಯ್ಪ ಮುಂಜಾನೆ ಒಯ್ಯಿನ ಅದಾರ ಎಲ್ಲ ಚೆಲ್ಲಾಡ್ತೈತಿ. ಒಳಗೆ ಬಿಡಲಿಲ್ಲ. ಯಾವಾಗಂತ ಬಿಡೋದಂತ ಒಳಗ. ಒಂದು ಫೋಟೋ ಹೊಡ್ಕೊಂಡ್ಬಿಡಿ ನೋಡಿ ಸ್ನೇಹಿತರೆ. ಒಳಗೆ ದರ್ಶನ ಮಾಡ್ಕೊಂಬಂದೀವ್ರಿ. ಅಭಿಷೇಕ ಮಾಡ್ಕೊಳೋದೆಲ್ಲ ಕೇಳ್ಕೊಂಬಂದೆ. ಅಭಿಷೇಕ ಮಾಡ್ತಾರಂತ ಈಗ ಅಮೌಂಟ್ ಕೊಡಬೇಕು ಸ್ನೇಹಿತರೆ. ಊಟ ಮಾಡಿ ಹೋಗಿ ಕೊಟ್ಟರೆ ಆತತ್ ಮಾಡೀನಿ. ಇಲ್ಲಿ ಕ್ಲಿಯರಾಗಿ ಕಾಣಲ್ರಿ ನಿತ್ಯ. ಅಲ್ಲೊಳಗೆ ಕ್ಲಿಯರ್ ಕಂಡಾನ್ರಿ, ನೋಡಿರ್ಬೇಕು ನೀವೆಲ್ಲ. ದರ್ಶನ ಮಾಡಾಗ ನಾಳೆಗೆ ಗದ್ದಲಾಗತ್ತೆ ರೀ, ಅಮಾವಾಸ್ಯೆ ಅಲ್ಲ. ಹಾಂ, ಭಾಳ ಗದ್ದಲಾಗತ್ತೆ ರೀ ಅಮಾವಾಸ್ಯೆ ನಾಳೆಗೆ. ಎಲ್ಲ ದೀಪ ಹಚ್ಚಾಕ ಸ್ನೇಹಿತರೆ. ಈಗ ನಾಳೆಗೆಲ್ಲ ಪಾಳೆ ಹಚ್ಬರ್ಬೇಕು ರೀ. ಮ್ಯಾಗ ನಿಂತ ಪಾಳೆ ಹಚ್ಬೇಕ್ರಿ. ಇವತ್ತು ಡೈರೆಕ್ಟ್ ದರ್ಶನ ಹಾಕ್ರಿ. ಇವತ್ತು ಬಂದ್ರೆ ನಾಳೆ ಪಾಳೆ ಹಚ್ಬೇಕು ಸ್ನೇಹಿತರೆ. ದೀಪ ಹಚ್ಚಾಕ ವ್ಯವಸ್ಥೆ ಚಲೋ ನೋಡ್ರಿ.
ಬರಲಿ ಮುತ್ಯಂದು ವರ್ಷಕ್ಕೊಂದು ಜೋಡ ಸವಿತಾ ಅಂತ ನೋಡಿ ಕಾಲನ್ ಶ್ರಾವಣ ಶ್ರಾವಣ ಬಾ ಎತ್ತಲ್ಲವು ದೊಡ್ಡ ಎತ್ತಲಾಗ್ಯಾವ ನಿನಗೇನು ಎತ್ತಾವ ಜೋರು ಒಗಿಬಾರ್ದವನ ಶ್ರಾವಣಿಗೆ ಎರಡು ಮುತ್ಯ ಮಿಷಿನ್ ನೋಡಿ ವರ್ಷಕ್ಕೊಂದು ಜೋಡು ಪಾದ ಬೆಳತಾಕ ಅಡ್ಡಾಡ್ತಾರಂತ್ರಿ ಮುತ್ಯ ಅಡಿವಿ ಹರಿತಾ ಜೋರು ಸ್ನೇಹಿತರೆ ಬರೀ ಸ್ನೇಹಿತರೆ ಮಸಿ ಅನ್ಬಾರ್ದಪ್ಪ ತಂದು ಇಲ್ಲೇ ಮನುಷ್ಯನೇ ಅನ್ಕೊಂಡಿದ್ದು ನಾವು ಏನು ಅನ್ಕೊಂಡಿರ್ತೀವಿ ಅದು ಆಗೋದಿತ್ತಂದ್ರೆ ಎತ್ತುತ್ತೆ ಸ್ನೇಹಿತರೆ ನಾವು ಅನ್ಕೊಂಡಿದ್ದು ಆಗೋದಿರ್ಲಿಕ್ಕಂದ್ರೆ ಎತ್ತಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ಊಟನೂ ಆಯಿತು ಶ್ರಾವಣಿ ಶ್ರವಣಕುಮಾರ ದೊಡ್ಡಮ್ಮ ಎಲ್ಲ ನಿಲ್ಕೊಂಡಾರ ನಾನು ಕೂಡ ಹಿಂದೆ ಎಂಡ್ ಮಾಡ್ತೀನಿ ನಾಳೆ ಸಿಗ್ತೀನಿ ಬಾಯ್ ಸ್ನೇಹಿತರೆ ಗುಡ್ ನೈಟ್